ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ಸ್ಟ್ರೀಮ್ಸ್ ಕಿಚನ್. ನಾನು ಶೀತಲ್. ಇವತ್ತಿನ ವಿಡಿಯೋದಲ್ಲಿ ಸೌತೆಕಾಯಿ ಮೊಸರು ಬಜ್ಜಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸೌತೆಕಾಯಿ ಮೊಸರು ಬಜ್ಜಿಯನ್ನು ಶಿವಮೊಗ್ಗ ಕಡೆ ಮದುವೆ, ಗೃಹ ಪ್ರವೇಶ ಮತ್ತು ಶುಭ ಸಮಾರಂಭ ಊಟದಲ್ಲಿ ಈ ಒಂದು ಸೌತೆಕಾಯಿ ಮೊಸರು ಬಜ್ಜಿಯನ್ನು ಸರ್ವ್ ಮಾಡ್ತಾರೆ. ಸೌತೆಕಾಯನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು ತೆಗೆದಾದ್ಮೇಲೆ ಸೈಡ್ಗೆ ಇದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಕಟ್ ಮಾಡಿ ಸೌತೆಕಾಯನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಸೌತೆಕಾಯನ್ನು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀರಲ್ಲ ಅಷ್ಟು ಸೌತೆಕಾಯಿ ಮೊಸರು ಬಜ್ಜಿ ಟೇಸ್ಟಿಯಾಗಿರುತ್ತೆ. ಸೌತೆಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡಾದ್ಮೇಲೆ ಅದರ ಹಿಂದೆ ಒಂದು ಸಣ್ಣ ಪ್ಲೇಟ್ ಇಟ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಅದು ನೀರೆಲ್ಲ ಸೈಡಿಗೆ ಬರುತ್ತೆ. ಈಗ ಹಸಿಮೆಣಸಿನ್ಕಾಯನ್ನು ಸುಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡು ಈ ಥರ ಸುಟ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಸುಟ್ಕೊಂಡಾದ್ಮೇಲೆ ಈಗ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸಣ್ಣ ಈರುಳ್ಳಿಯನ್ನು ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಹೆಚ್ಕೊಳ್ಬೇಕು. ಈಗ ಸರ್ವಿಂಗ್ ಬೌಲಿಗೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ, ಹೆಚ್ಚಿದ ಈರುಳ್ಳಿ ಮತ್ತು ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಹೆಚ್ಚಿದ ಸೌತೆಕಾಯಿಂದ ಸೌತೆಕಾಯಿ ನೀರು ಬಿಟ್ಕೊಂಡಿದೆ. ಈಗ ಇದನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಈ ಒಂದು ನೀರನ್ನು ನೀವು ಮೊಸರು ಬಜ್ಜಿಗೆ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಸೊ ಈಗ ಸರ್ವಿಂಗ್ ಬೌಲಿಗೆ ಸೌತೆಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಒಂದು ಸೌತೆಕಾಯಿ ಮೊಸರನ್ನು ಕಲಿಸಿದ ತಕ್ಷಣ ಆಗಿಂದಾಗೆ ಊಟಕ್ಕೆ ಸರ್ವ್ ಮಾಡ್ಕೊಳ್ಬೇಕು. ಈ ಒಂದು ಮೊಸರು ಬಜ್ಜಿಯನ್ನು ಚಪಾತಿ ಜೊತೆ ಸೈಡ್ ಡಿಶ್ ಆಗಿ ಅಥವಾ ಪಲಾವ್ ಜೊತೆಯನ್ನು ಕೂಡ ಸರ್ವ್ ಮಾಡ್ಬೋದು. ನಾರ್ಮಲಾಗಿ ಶಿವಮೊಗ್ಗದಲ್ಲಿ ಶುಭ ಸಮಾರಂಭದಲ್ಲಿ ಪಲಾವ್ ಜೊತೆ ಈ ಒಂದು ಮೊಸರು ಬಜ್ಜಿಯನ್ನು ಸರ್ವ್ ಮಾಡ್ತಾರೆ. ನೀವು ಕೂಡ ಈ ಒಂದು ಮೊಸರು ಬಜ್ಜಿಯನ್ನು ಮನೆಯಲ್ಲಿ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.